ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ಸಾರಥಿಗಳು ಸಮರ ಸಾರ್ತಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಪ್ರತಿಭಟನೆ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ರಾಜ್ಯಾದ್ಯಂತ ಪ್ರತಿಭಟನೆಗೆ ಮುಂದಾಗಿರುವಂತದ್ದು ಇದೀಗ ಸಾರಿಗೆ ನೌಕರರು. ಹಾಗಾಗಿ ಸಾರಿಗೆ ನೌಕರರ ವಿಚಾರದಲ್ಲಿ ಸರ್ಕಾರ ಇವಾಗ ಏನ್ ಮಾಡುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಸಾರಿಗೆ ನೌಕರರ ಪಟ್ಟು, 4 ನಿಗಮಗಳ ಸಾರಿಗೆ ನೌಕರರ ಬೆಂಗಳೂರು ಚಲೋ. ರಾಜ್ಯದ ವಿವಿಧ ಭಾಗಗಳಿಂದ ಬರ್ತಾ ಇರುವಂತಹ ಸಾರಿಗೆ ನೌಕರರು, ಮೈಸೂರು ಸೇರಿದಂತೆ ವಿವಿಧ ಭಾಗಗಳಿಂದ ಬರ್ತಾ ಇದ್ದಾರೆ ನೌಕರರು. ವಿವಿಧ ಭಾಗಗಳಿಂದ ಇದೀಗ ಸಾರಿಗೆ ನೌಕರರು ಆಗಮಿಸ್ತಾ ಇದ್ದಾರೆ ಈ ಒಂದು ಪ್ರೊಟೆಸ್ಟ್ಗೆ. ರಾಜ್ಯ ಸರ್ಕಾರ, ಸಾರಿಗೆ ಇಲಾಖೆ ಸಚಿವರು ಎಚ್ಚರಿಕೆ ಕೊಟ್ಟಿದ್ದಾರೆ, ಬೇಡ ಈ ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಬೇಡಿ ಅಂತ ಹೇಳಿ. ಆದರೂ ಕೂಡ ಇದೀಗ ಸಾರಿಗೆ ನೌಕರರು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರ್ತಾ ಇದ್ದಾರೆ. ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ರಾಜ್ಯಾದ್ಯಂತ ಇವತ್ತು ನಡೀತಾ ಇರುವಂತಹ ದೊಡ್ಡ ಮಟ್ಟದ ಮುಷ್ಕರ ಇದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. 4 ನಿಗಮಗಳ ಸಾರಿಗೆ ನೌಕರರು ಬೆಂಗಳೂರು ಚಲೋ ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಮೈಸೂರು ಸೇರಿದಂತೆ ವಿವಿಧ ಭಾಗಗಳಿಂದ ಜನ ಬರ್ತಿದ್ದಾರೆ. ಅದರಲ್ಲೂ ಕೂಡ ಇಲ್ಲಿ 38 ತಿಂಗಳ ಸಂಬಳ ಏನ್ ಬಾಕಿ ಇದೆ ಅದನ್ನ ವಾಪಸ್ ಕೊಡಬೇಕು ಅನ್ನುವಂಥದ್ದು. ಇಂದು ಸಾರಿಗೆ ನೌಕರರಿಂದ ಬೃಹತ್ ಪ್ರತಿಭಟನೆಗೆ ಸಜ್ಜು. ಸರ್ಕಾರದ ಗಮನ ಸೆಳೆಯಲು ನೌಕರರು ಇದೀಗ ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರು ಚಲೋ ಮೂಲಕ ಸರ್ಕಾರಕ್ಕೆ ವಾರ್ನಿಂಗ್ ಇದು. ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇಂದು ಸಂಜೆವರೆಗೂ ಸರ್ಕಾರಕ್ಕೆ ಡೆಡ್ ಲೈನ್. ಇಂದು ಸಂಜೆವರೆಗೂ ತೀರ್ಮಾನ ಆಗಬೇಕು ಅಂತ ಹೇಳಿ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ನಾಳಿನ ಸಾರಿಗೆ ಬಂದ್ ಮಾಡ್ತೀವಿ, ಇದರ ಬಗ್ಗೆ ಇವತ್ತೇ ತೀರ್ಮಾನ ಆಗಬೇಕು ಅಂತ ಒತ್ತಡವನ್ನ ಹಾಕ್ತಿದ್ದಾರೆ. ನಾಳೆ ಬಸ್ಗಳು ಎಂದಿನಂತೆ ರಸ್ತೆಗಿಳಿಬೇಕಾ, ಇಲ್ಲ ಅಂತಂದ್ರೆ ಬಂದ್ ಮಾಡಬೇಕಾ, ಇವತ್ತೇ ತೀರ್ಮಾನ ಆಗಬೇಕು. ಇವತ್ತು ಸಂಜೆ ಡೆಡ್ ಲೈನ್ ರಾಜ್ಯ ಸರ್ಕಾರಕ್ಕೆ. ಸಂಜೆ 4 ಗಂಟೆಯ ಬಳಿಕ ಸಾರಿಗೆ ನೌಕರರ ಸುದ್ದಿಗೋಷ್ಠಿ ನಡೆಯುತ್ತೆ. ಇಂದು ಎಂದಿನಂತೆ ನಡೀತಾ ಇದೆ ಬಿಎಂಟಿಸಿ ಬಸ್ಗಳು ಸಂಚಾರ ಎಂದಿನಂತೆ ಇದೆ, ಏನು ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಇಲ್ಲ. ಇನ್ನು ಸರ್ಕಾರ ತಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ನಾಳೆಯಿಂದ ಮುಷ್ಕರ. ನಾಳೆಯಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗೆ ಇಳಿಯೋದೇ ಡೌಟ್. ಹೀಗೆ ಮುಂದುವರೆದ್ರೆ ಇವತ್ತು ಸಂಜೆ ಅಷ್ಟರಲ್ಲಿ ತೀರ್ಮಾನ ಆಗಬೇಕು. ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ಈಗ ಸಾರಿಗೆ ನೌಕರರು. ಸಂಜೆ ಅಷ್ಟರಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ ಅಂತಂದ್ರೆ ನಾಳೆಯಿಂದ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ರಸ್ತೆಗೆ ಇಳಿಸೋದೇ ಇಲ್ಲ ಅಂತ ಹೇಳಿ ಇದೀಗ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. 38 ತಿಂಗಳ ಹಿಂಬಾಕಿ ಹಣ ಏನಿದೆ ಅದನ್ನ ಕ್ಲಿಯರ್ ಮಾಡಬೇಕು. ಅಕಸ್ಮಾತ್ ಈಗಾಗಲೇ ರಾಜ್ಯ ಸರ್ಕಾರ ಸಾರಿಗೆ ಇಲಾಖೆ ಒಂದು ಸೂಚನೆ ಕೊಟ್ಟಿದೆ. 76 ತಿಂಗಳ ಹಣವನ್ನ ಅಂದ್ರೆ ಸಂಬಳವನ್ನ ಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಪ್ರತಿಭಟನೆಯನ್ನ ವಾಪಸ್ ಪಡೀರಿ ಅಂತ ಹೇಳಿ ಅವರು ಕೂಡ ಒತ್ತಡವನ್ನ ಹಾಕ್ತಿದ್ದಾರೆ. ಸಹಕರಿಸಿ, ನಮಗೂ ಕೂಡ ಅರ್ಥ ಮಾಡ್ಕೊಳ್ಳಿ, ಸರ್ಕಾರದ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ. ಆದ್ರೆ ಇಲ್ಲಿ ನೋ ಪೇ ನೋ ವರ್ಕ್ ಅಂತ ಹೇಳಿ ಹಠ ಹಿಡಿದಿದ್ದಾರೆ ಸಾರಿಗೆ ನೌಕರರು. 26 ತಿಂಗಳಲ್ಲ, 38 ತಿಂಗಳ ಬಾಕಿ ಇರುವಂತಹ ಸಂಬಳ ಏನಿದೆಯಲ್ಲ ಅದೆಲ್ಲವೂ ಕೂಡ ಕ್ಲಿಯರ್ ಮಾಡಿ, ಅದಾದ ನಂತರ ನಾವು ಕೂಡ ಕೆಲಸ ಮಾಡ್ತೀವಿ ಅಂತ ಇದೀಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಅದ್ರ ಜೊತೆಗೆ ಬೇರೆ ಬೇರೆ ಬೇಡಿಕೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಕೇವಲ ಸಂಬಳದ ವಿಚಾರ ಅಲ್ಲ, ಬಹಳಷ್ಟು ವಿಚಾರಗಳನ್ನ ಇದೀಗ ಬಹಳಷ್ಟು ಬೇಡಿಕೆಗಳನ್ನ ಇಟ್ಕೊಂಡು ಸಾರಿಗೆ ನೌಕರರು ಮಾಡ್ತಾ ಇರುವಂತಹ ಮುಷ್ಕರ ಇದು. ಈ ಹಿಂದೆಯೂ ಕೂಡ ಬಹಳಷ್ಟು ಮುಷ್ಕರಗಳಲ್ಲಿ ಸಾರಿಗೆ ನೌಕರರು ಭಾಗಿಯಾಗಿದ್ರು. ಈ ಹಿಂದೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಮುಷ್ಕರ ಹಾಕಿರೋದು ಅಥವಾ ಪ್ರತಿಭಟನೆ ಮಾಡಿರೋ ಉದಾಹರಣೆ ಕೂಡ ಉಂಟು. ಆದ್ರೆ ಏನು ಯೂಸ್ ಆಗಿಲ್ಲ, ಏನು ಬದಲಾವಣೆ ಇಲ್ಲ. ಎಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಸಭೆ ಮಾಡ್ತಾರೆ. ಸಭೆ ಆದ ನಂತರ ಸ್ವಲ್ಪ ಕಾಲಾವಕಾಶ ಕೊಡಿ, ಇಷ್ಟು ತಿಂಗಳಲ್ಲಿ ಇಷ್ಟನ್ನ ಕ್ಲಿಯರ್ ಮಾಡ್ತೀವಿ, ಇಷ್ಟು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳಿ ಒಂದು ನಂಬಿಸ್ತಾರೆ, ಭರವಸೆಯನ್ನ ಕೊಡ್ತಾರೆ. ಆದರೆ ವಾಪಸ್ ಸೇಮ್ ಆಸ್ ಯೂಶುವಲ್ ಹೇಗಿರುತ್ತೋ ಹಾಗೆ ನಡೆಯುತ್ತೆ, ಏನು ಕೂಡ ಬದಲಾವಣೆ ಇಲ್ಲ ಅಂತ ಹೇಳಿ ಇದೀಗ ಸಾರಿಗೆ ನೌಕರರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಮುಷ್ಕರ ನಡೀತಾ ಇದೆ. ಇವತ್ತು ಸಂಜೆ ಇದೀಗ ಎಲ್ಲವೂ ಕೂಡ ತೀರ್ಮಾನ ಆಗಲಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಇಲ್ಲಿ ಇವತ್ತು ಡೆಡ್ ಲೈನ್ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ತೀರ್ಮಾನ ಮಾಡಿಲ್ಲ ಅಂತಂದ್ರೆ ನಾಳೆ ಬಸ್ಗಳು ಇಳಿಯೋದೇ ಇಲ್ಲ ರಸ್ತೆಗೆ ಅಂತೇಳಿ. ಹಾಗಾಗಿ ಕನಿಷ್ಠ ಪಕ್ಷ ಇವಾಗಾದ್ರೂ ಸರ್ಕಾರ ಏನ್ ಕ್ರಮ ತಗೋಬಹುದು, ಇವತ್ತು ಸಂಜೆ ಅಷ್ಟರಲ್ಲಿ ಏನ್ ತೀರ್ಮಾನ ಆಗ್ಬೋದು ಅಂತ? ಎಸ್ ರವಿ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಎಸ್, ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ತೀರ್ಮಾನ ಆಗಲೇಬೇಕು ಅಂತ ಹೇಳಿ ಸಾರಿಗೆ ನೌಕರರು ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಇವತ್ತು ಸಂಜೆ ಅಷ್ಟರಲ್ಲಿ ಒಂದು ತೀರ್ಮಾನಕ್ಕೆ ಬರಲಿಲ್ಲ, 38 ತಿಂಗಳ ಸಂಬಳ ಕ್ಲಿಯರ್ ಮಾಡಿಲ್ಲ, ಹಲವು ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂತಂದ್ರೆ ನಾಳೆ ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳನ್ನು ನಾವು ರಸ್ತೆಗೆ ಇಳಿಸೋದಿಲ್ಲ, ನಾವು ಕೂಡ ಡ್ಯೂಟಿಗೆ ಹಾಜರಾಗೋದಿಲ್ಲ, ಅದ್ರ ಹೊರತಾಗಿ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಇದೀಗ ಸಾರಿಗೆಯ ನೌಕರರು ಒಂದು ಎಚ್ಚರಿಕೆ, ವಾರ್ನಿಂಗ್ ಅನ್ನ ಇದೀಗ ಕೊಟ್ಟಿರುವಂಥದ್ದು. ಹಾಗಾಗಿ ಸಂಜೆ ಒಂದು ಸುದ್ದಿಗೋಷ್ಠಿ ಕೂಡ ಇದೆ. ಅದರ ಮುಂಚೆಯೇ ಏನಾದರೂ ಸಿಎಂ ಸಿದ್ದರಾಮಯ್ಯ ಅವರು ಈ ಕುರಿತು ಸಭೆ ಮಾಡಿ ಏನಾದರೂ ತೀರ್ಮಾನ ಮಾಡ್ತಾರ, ಕಾದು ನೋಡ್ಬೇಕಾಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ರವಿ, ಇಲ್ಲಿ ಸಾರಿಗೆ ನೌಕರರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ ಇವಾಗ ಸರ್ಕಾರಕ್ಕೆ. ಹಾಗಾಗಿ ಈಗ ಸರ್ಕಾರ ಏನ್ ಮಾಡಬಹುದು, ಏನ್ ಕ್ರಮವನ್ನ ತಗೋಬಹುದು ಸಂಜೆ ಅಷ್ಟರಲ್ಲಿ? ಸಾರಿಗೆ ನೌಕರರ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಿದೆ. 36 ವೇತನದಲ್ಲಿ ಈಗ 26 ವೇತನಗಳು ಹಿಂಬಾಕಿ ನೀಡಿದ್ದಾರೆ, ಒಪ್ಪಿಗೆ ಸಿಕ್ಕಿದೆ. ಆದರೆ 36 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆ ಮಾಡಲು ಸಾರಿಗೆ ನೌಕರರು ಮಾರ್ಚ್ 24ರಿಂದ ವೇತನ ಪರಿವರ್ತನೆಗೆ ಮುಂದಾಗಿದ್ದಾರೆ. ಆದ್ರೆ ಸರ್ಕಾರ 2025 ವೇತನ ಹೆಚ್ಚಿಸಲು ಮುಂದಾಗಿದ್ದು, ಇದರಿಂದ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ 5 ರಿಂದ 10 ಸಾವಿರ ನೌಕರರು ಸೇರಿ ನಿರೀಕ್ಷೆಯಲ್ಲಿದೆ ಪ್ರತಿಭಟನೆಗೆ. ಸರ್ಕಾರ ಗಮನ ಸೆಳೆಯುವ ನಿಟ್ಟಿನಲ್ಲಿ ನೌಕರರ ಪ್ರತಿಭಟನೆ ಬೆಂಗಳೂರು ಚಲೋ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗಿದೆ. ಬೇಡಿಕೆಗೆ ಈಡೇರಿಸಿದರೆ ಪ್ರತಿಭಟನಾಕಾರರು ಮುಂದಾಗಿದ್ದಾರೆ. 4 ನಿಯಮಗಳಿಂದ ಬಸ್ ಸಂಚಾರ ಸ್ಥಿತಿಗೊಳಿಸಿ ಹೋರಾಟದ ನಿರ್ಧಾರ ಸಂಜೆವರೆಗೂ ಸರ್ಕಾರಕ್ಕೆ ನೌಕರರ ಡೆಡ್ಲೈನ್ ನಾಳೆ ಬಂದಿಗೆ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಮಾಹಿತಿಗಾಗಿ.